ಒಂದು ನಿಮಿಷ, ಪತ್ರಕರ್ತರು ಮಾತಾಡೋ ತನಕ ಯಾರು ಘೋಷಣೆ ಕೊಡಿ. ಅಭಿಮಾನ್ ಸ್ಟುಡಿಯೋದ 10 ಎಕರೆ ಜಾಗದ ಅಭಿಮಾನ್ ಸ್ಟುಡಿಯೋನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಜಾರಿಯಲ್ಲಿ ಇಟ್ಟಿದ್ದೇವೆ ಸರ್. ಸರ್ಕಾರಕ್ಕೆ ಈಗ ನಿಯೋಗ ಹೋಗೋದು ಅಂತ ಪ್ಲಾನ್ ಮಾಡಿದ್ದೇವೆ. ಮತ್ತೆ ಹಂಪ ನಾಗರಾಜ್ ಅವರು, ರಕ್ಷಣಾ ವೇದಿಕೆ ನಾರಾಯಣ ಗೌಡ, ಇನ್ನೊಂದಷ್ಟು ಸಾಹಿತ್ಯ ಕಲಾವಿದರ ಬಳಗ ಎಲ್ಲ ಸೇರಿಕೊಂಡು ಮುಂದಿನ ವಾರದಲ್ಲಿ ನಿಯೋಗ ಹೋಗ್ತಾ ಇದ್ದೀವಿ. ಖಂಡಿತವಾಗ್ಲೂ ಅಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಆಗ್ಲೇಬೇಕಲ್ಲಿ. ಅಲ್ಲಿ ಕೊಟ್ರೆ ಜಾಗ ದೊಡ್ಡದಾಗಿ ಕೊಟ್ರೆ ಇದನ್ನ ಮಾಡೋ ಅಗತ್ಯ ನನಗೇನು ಕಾಣಿಸ್ತಾ ಇಲ್ಲ. ಒಂದ್ ವೇಳೆ 10 ಗುಂಟೆನೆ ಕೊಟ್ರೆ ಅದು ಬರೀ ಏನು ಮಾಡೋಕ್ಕಾಗಲ್ಲ. 10 ಗುಂಟೆ ಅಂದ್ರೆ ಇಷ್ಟಿರುತ್ತೆ, ಅದ್ರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, 10 ಗುಂಟೆ ಪ್ರಶ್ನೆ ಈಗ ಯಾಕೆ ಬರುತ್ತೆ? ಯಾಕಂದ್ರೆ 2 ಎಕರೆ ಅಂತಾನೆ, ಎರಡು ಅಲ್ಲ, ಇಡೀ 10 ಎಕರೆ ಜಾಗ ಇದೆಯಲ್ಲ, ಆ ಸ್ಟುಡಿಯೋ ಬಿಟ್ಟು ಅವ್ರೇನೋ ಮಾಡ್ತಾ ಇದ್ದಾರೆ ಅಂತ ಆದ್ರಿಂದ ಅದನ್ನು ವಾಪಸ್ ತಗೊಳ್ಳೋದಂತೂ ಇದೆ. ಮೊನ್ನೆ ನಾನು ಯಾವುದೋ ಒಂದು ಇವರು ಡಿ ಸಿ ಶಂಕರ್ ನೀವು ನೋಡಿದಿರಿ ಅಂತ ಅನ್ಕೊಳ್ತೀನಿ. ಅವ್ರು ಹೇಳುದು ಈಗ ಅರಣ್ಯ ಇಲಾಖೆಗೆ ಅವರು ಹ್ಯಾಂಡ್ ಓವರ್ ಮಾಡಿ, ಅರಣ್ಯ ಇಲಾಖೆಯಿಂದ ರೆವಿನ್ಯೂ ಹ್ಯಾಂಡ್ ಓವರ್ ಮಾಡಿದ ಜಾಗ, ಹಾಗಾಗಿ ಮತ್ತೆ ಇದು ನಮ್ದು ಅಂತ ಹೇಳ್ಕೊಳಕ್ ಆಗಲ್ಲ, ಅದನ್ನ ಬಳಸ್ಬೋದು ಅನ್ನೋ ಅರ್ಥದಲ್ಲಿ ಮಾತ್ರ ಕೇಳಿದೆ. ಅದು 2015ರಲ್ಲಿ ಆದಂತಹ ಬೆಳವಣಿಗೆಗಳು ಸರ್. ಅದಾದ್ಮೇಲೆ ಆ ಜಮೀನನ್ನು ಕೂಡ ಇವರು ಕೇಸ್ ಹಾಕಿ ಅದನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಅದನ್ನ 2 ಎಕರೆ ಕೂಡ ಅದರಲ್ಲಿ ಪಾಣಿ ಇದೆ, ಅದು ಸಪರೇಷನ್ ಆಗಿದೆ. ಬಟ್ ಅದ್ರ ಮೇಲೆ ಕೇಸು ಇವ್ರು ಗೆದ್ದಿದ್ದಾರೆ. ಮತ್ತೆ ಅದ್ರ ಮೇಲೆ ಅಲ್ಲ, ಈಗ ಈ 10 ಎಕರೆ ಇದೆ, 10 ಎಕರೆ ಈಗ ಅದನ್ನೇ ಮುಟ್ಟುಗೋಲು ಹಾಕೋಬೇಕು. ಒಂದ್ ವೇಳೆ ಮುಟ್ಟುಗೋಲು ಹಾಕೊಂಡ್ರೆ ಅರಣ್ಯ ಭೂಮಿ ಅಂತ ಆ ಕಾಯ್ದೆಯಲ್ಲೇ ಆಗುತ್ತೆ. ಅದು ಇಲ್ಲ ಅಂತ ಇದ್ದಾರೆ ಅವರು. ಜಿಲ್ಲಾಧಿಕಾರಿ ಅವತ್ತು ಮೊನ್ನೆ ಮಾತಾಡ್ತಾ ಇದ್ದಾರೆ. ಡಿ ಸಿ ಶಂಕರ್ ಅವರು 2015ರಲ್ಲಿ, ಈಗ ಮೊನ್ನೆ ಉಪ ಸಂರಕ್ಷಣಾಧಿಕಾರಿ ರವಿಕುಮಾರ್ ಅವರು ಬರೆದಿದ್ರಲ್ಲ, ಅದ್ರ ಪ್ರಕಾರ 1935ರಿಂದ ಕೂಡ ಅವರೆಲ್ಲ ದಾಖಲೆಗಳನ್ನ ಒದಗಿಸಿ ಹೇಳಿರುವಂತದ್ದು ಇದು ಅರಣ್ಯ ಭೂಮಿಯೇ, ಇದನ್ನ ಅದೇ ಮಾನದಂಡದಲ್ಲಿ ಇದನ್ನ ಮುಟ್ಟುಗೋಲು ಹಾಕೊಳ್ಳಿ ಅಂತ. ಅಲ್ಲ, ಅರಣ್ಯ ಭೂಮಿ ಹೌದು, ಆದ್ರೆ ಕಂದಾಯ ಇಲಾಖೆ ಕೊಟ್ಟಿರುವುದ್ರಿಂದ, ಕೊಟ್ಟ ಆದೇಶ ಇರುವುದ್ರಿಂದ ಮತ್ತೆ ವಾಪಸ್ ತಗೋಬೇಕಾದ್ರೆ ಸರ್ಕಾರ ಬೇಕಾದ್ರೆ ಕ್ಯಾಬಿನೆಟ್ ನಲ್ಲಿ ಅದನ್ನ ಡಿಸೈಡ್ ಮಾಡಿ ತಗೋಬಹುದು. ಅದು ಸಚಿವ ಸಂಪುಟದಲ್ಲಿ ಅದನ್ನ ನಿರ್ಧಾರ ಮಾಡ್ಕೊಂಡ್ರೆ ಕೋರ್ಟ್ ಬೇರೆಯವರು ಯಾರು ಏನು ಮಾಡಕ್ಕಾಗಲ್ಲ. ಅದಕ್ಕೆ ಅದು ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕು. ಸರ್ಕಾರ 10 ಎಕರೆ ತಗೊಂಡು ನಮ್ಗೆ ಒಂದು ಎಕರೆ ಕೊಡ್ಬೋದು ಆರಾಮಾಗಿ. ಬೇಡ ಇಲ್ಲ ಅಂತಂದ್ರು ಅದೊಂದು ಪೂಜಾ ಕೇಂದ್ರವಾಗಿ, ಆರಾಧನಾ ಕೇಂದ್ರವಾಗಿ ಮಾಡಬಹುದು ಅದನ್ನು ಪುಣ್ಯಭೂಮಿಯಾಗಿ. ಒಂದು ಪಕ್ಷ ಆತರ 1 ಎಕರೆ ಕೊಟ್ರು ಅಂದ್ರೆ ಅವಾಗ ಅಲ್ಲಿ ಏನಾಗತ್ತೆ, ಇಲ್ಲಿ ಏನಾಗಿರುತ್ತೆ? ಒಂದು ವೇಳೆ ಕೊಟ್ಟಿದ್ದಾರೆ ಅಂದ್ರೆ 1 ಎಕರೆ ಅಲ್ಲಿ ಆಗ್ಲಿ ಸರ್, 2-3 ಬೇಡ ಅಂತ ಅನ್ಸುತ್ತೆ ನನಗೆ. ಅಲ್ಲಿ ಆಗ್ಲಿ, ಬಟ್ ಅದ್ ಎಷ್ಟು ದಿವಸ ಆಗುತ್ತೋ, 15 ವರ್ಷ ಹೇಳ್ತಿದ್ದಾರೆ, ಇನ್ನು ಎಷ್ಟು ದಿವಸ ಗೊತ್ತಿಲ್ಲಲ್ಲ. ಒಂದ್ ವೇಳೆ ಅದಕ್ಕಿಂತ ಮುಂಚೆ ಇದಾದ್ರೆ ಇದತ್ತು ಕೆಲಸ ಶುರು ಮಾಡ್ಬಿಡ್ತೀವಿ ನಾವು. ಅಲ್ಲ, ಈಗ ಒಂದು ಹಂತಕ್ಕೆ ಬಂದಿದ್ದಲ್ಲ ಈಗ. ಯಾಕಂದ್ರೆ ಮೊದ್ಲಾದ್ರೆ ಅವರು 2003ರಲ್ಲಿ ಅವ್ರ ಕೆಲಸ ಹಾಕಿರ್ಬೋದು, ಇನ್ನೊಂದು ಅವೆಲ್ಲ ಮುಗಿದು ಹೋಯ್ತು. ಈಗ ಏನೇ ಹೇಳಿದ್ರು ಬಾಲಣ್ಣನ ಅವರ ಫ್ಯಾಮಿಲಿಗೆ ಅದ್ರ ಮೇಲೆ ಹಕ್ಕಿಲ್ಲ ಅನ್ನೋದಂತೂ ಖಚಿತ ಆಯ್ತು. ಕೋರ್ಟ್ ಕಚೇರಿ ಏನೇ ಹೇಳಿದ್ರು ಸ್ಟುಡಿಯೋಕ್ಕೆ ಬಳಸದೇ ಇರೋದ್ರಿಂದ ಅಲ್ವಾ. ಹಾಗಾಗಿ ಸರ್ಕಾರ ಅದನ್ನ ವಶಕ್ಕೆ ತಗೋಬಹುದು ಸರ್. ಸರ್ಕಾರದ ಇಚ್ಛಾಶಕ್ತಿ ಎಷ್ಟು ವರ್ಕ್ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ 2015ರಲ್ಲಿ ಇದೇ ತರ ಮುಟ್ಟುಗೋಲು ಪ್ರಕ್ರಿಯೆ ಆದಾಗ ಸರ್ಕಾರದ ಮಟ್ಟದಲ್ಲಿ ಕೆಲವು ಹೋರಾಟಗಾರರು ಅದನ್ನ, ಬಾಲಕೃಷ್ಣ ಅವರ ಜಮೀನನ್ನ ನೀವೇನಾದ್ರೂ ಮುಟ್ಟುಗೋಲು ಹಾಕೊಂಡ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದಕ್ಕೆ ಸರ್ಕಾರ ಪ್ರಕ್ರಿಯೆಯನ್ನೇ ನಿಲ್ಲಿಸಿಬಿಟ್ಟಿತ್ತು. ಈಗ ಅದರ ಆಂತರಿಕವಾಗಿ ಏನಾಗ್ತಿದೆ ಅಂತ ನಮಗೂ ಗೊತ್ತಿಲ್ಲ. ಅದಕ್ಕೆ ಅದನ್ನ ಎಚ್ಚರಿಸುವಂತ ಕೆಲಸ ಅವ್ರೇನು ಅಭಿಮಾನ ಸ್ಟುಡಿಯೋಗೆ ಯಾವ ಉದ್ದೇಶಕ್ಕೆ ಜಾಗ ತಗೊಂಡಿದ್ರು ಆ ಉದ್ದೇಶಕ್ಕೆ ಅವ್ರು ಬದ್ಧರಾಗಿಲ್ಲ, ಮತ್ತೆ ಅದಕ್ಕೆ ಬಳಸ್ತಾ ಇಲ್ಲ. ಆದ್ರಿಂದ ನೀವು ಖಂಡಿತವಾಗ್ಲೂ ತಗೋಬಹುದು. ಮತ್ತೆ ಅವ್ರ ಮೇಲೆ ಅನುಕಂಪ, ಸಿಂಪತಿ ತೋರಿಸೋ ಅಗತ್ಯ ಇಲ್ಲ. ಯಾಕಂದ್ರೆ ಅವ್ರ ತಾತನ ಸಮಾಧಿನೇ ನೆಲಸಮ ಮಾಡಿದವರು ಅವರು. ಸೊ ಆದ್ರಿಂದ ಯಾರಿಗೋಸ್ಕರ ಜಾಗ ಕೊಟ್ಟಿದ್ದಾರೋ ಅವ್ರ ಸಮಾಧಿನೇ ನೆಲೆಗೊಳಿಸ್ತಾರೆ ಅಂತಂದ್ರೆ ಇವರು ವ್ಯವಹಾರಿಕವಾಗಿ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾರೆ. ಇಂಥವ್ರ ವಿಷಯದಲ್ಲಿ ಅನುಕಂಪ ತೋರೋದು ಬೇಡ, ನೀವು ಮುಟ್ಟುಗೋಲು ಹಾಕೊಳ್ಳಿ ಅನ್ನೋ ಒತ್ತಾಯವನ್ನ ನಾವು ದಾಖಲಿಸೋದಕ್ಕೋಸ್ಕರ ನಿಯೋಗ ಹೋಗ್ತಾ ಇದ್ದೀವಿ. ಅದನ್ನ ತಗೊಂಡು ಇನ್ಯಾರಿಗಾದ್ರು ಅದೇ ಕೆಲಸಕ್ಕೆ ಅಂದ್ರೆ ಸ್ಟುಡಿಯೋ ಡಾಕ್ಟರ್ ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ ಬರುತ್ತೆ. ಅದು ಸರ್ಕಾರದಲ್ಲಿ, ಅದು ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿಂದ ಆಚೆಗೆ ಅವ್ರು ನೋಡ್ಕೋತಾರೆ. ನಮಗೆ ಅಭಿಮಾನಿಗಳಿಗೆ ನಾವು ಹೋಗಿ ಕೈ ಮುಗಿದು ಬರೋದಷ್ಟೇ ನಮ್ ಕೆಲಸ. ಜನ ಇಷ್ಟೆಲ್ಲ ಮಾಡ್ತಾ ಇದ್ರು, ಅಲ್ಲಿರೋ ವ್ಯಕ್ತಿ ಮಾತ್ರ ಒಬ್ಬರೇ, ಡಾಕ್ಟರ್ ವಿಷ್ಣುವರ್ಧನ್ ಅವರು. ನನ್ನ ಒಂದು ಪುರಾತನ ಸ್ಟೇಟ್ಮೆಂಟ್ ಇದೆ ಸರ್. ಡಾಕ್ಟರ್ ವಿಷ್ಣುವರ್ಧನ್ ಅವರ ಭವನಗಳು, ಸ್ಮಾರಕಗಳು, ಪುತ್ಥಳಿಗಳು ರಾಜ್ಯದ ಊರಲ್ಲೂ ಆಗಲಿ, ರಸ್ತೆಗಳು, ವೃತ್ತಗಳು, ಆದ್ರೆ ಪುಣ್ಯಭೂಮಿ ಅನ್ನುವಂಥದ್ದು ಅಭಿಮಾನ ಸ್ಟುಡಿಯೋದಲ್ಲೇ ಇರಲಿ ಅಂತ ಹೇಳೋದಕ್ಕೆ ನಾನು ಇವತ್ತಿಗೂ ಅದಕ್ಕೆ ಬದ್ಧನಾಗಿದ್ದೇನೆ. ನಾವು ಪ್ರತಿ ಸಲ ಹೋರಾಟವನ್ನ ಅಭಿಮಾನ ಸ್ಟುಡಿಯೋ ಪುಣ್ಯಭೂಮಿಯನ್ನ ಕೇಳಿದಾಗ ನಾವು 2 ಮಾತುಗಳನ್ನ ಬಹಳ ನೋವಿಂದ ಕೇಳಿಸ್ಕೊತೀವಿ ಸರ್. ಒಂದು,
ಮೈಸೂರಲ್ಲಿ ಕೊಟ್ಟಿದ್ದೀವಿ, ಮತ್ತೆ ಇಲ್ಲೇ ಬಂದು ಕೊಡ್ತೀರಿ, ಜನರ ತೆರಿಗೆ ದುಡ್ಡಲ್ಲಿ ಆಟ ಆಡ್ತಾ ಇದ್ದಾರೆ, ಈ ವಿಷ್ಣಾಭಿಮಾನಿಲಿ ಏನು ತಲೆ ಇಲ್ವ ಅಂತ ಹೇಳ್ಬಿಟ್ಟು ಪ್ರಜ್ಞಾವಂತರೇ ಮಾತನಾಡ್ತಾರೆ ಸರ್. ಇನ್ನೊಂದು ಮಾತು, ಅಷ್ಟು ದರ್ದಿದ್ರೆ ನೀವೇ ಹಾಕ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್. ನಾನು ಆ ಎರಡನೇ ಸ್ಟೇಟ್ಮೆಂಟಿಗೆ ಕನೆಕ್ಟ್ ಆಗ್ಬಿಟ್ಟಿದ್ದೀನಿ ಸರ್. ದರ್ದಿದೆ ಹಾಕೊಂಡು ಮಾಡ್ಬಿಡೋಣ. ಅದರಿಂದ ಇಲ್ಲಿ ಆಗಲಿ ಅಲ್ಲೇ ಆಗಲಿ ಬೇರೆ ಕಡೆ ಆಗಲಿ ಅದು ಪುಣ್ಯಭೂಮಿ ಮಾತ್ರ ಒಂದೇ ಅಲ್ವ ಸರ್, ಎಲ್ಲ ಕಡೆಗಾಗ್ಲಿ. ಮತ್ತೆ ಬೆಂಗಳೂರಲ್ಲಿ ವಿಷ್ಣು ಸೇನಾ ಸಮಿತಿನೇ ಎಷ್ಟು ಪುತ್ತಳಿ ಮಾಡಿದೆ ಗೊತ್ತಿದೆಯಾ? ಬರೀ 62 ಪುತ್ತಳಿ ಬೆಂಗಳೂರಲ್ಲಿ ವಿಷ್ಣು ಸೇನಾ ಸಮಿತಿಯೇ ಮಾಡಿದೆ ಸರ್. ಅಂಥದ್ರಲ್ಲಿ ಇನ್ನೊಂದು ದೊಡ್ಡ ಪುತ್ತಳಿ ಬರ್ತಾ ಇದೆ, ಆ ಜಾಗದಲ್ಲಿ ಏನೋ ಒಂದು ಧ್ಯಾನ ಕೇಂದ್ರ ಬರ್ತಾ ಇದೆ, ಜ್ಞಾನ ಕೇಂದ್ರ ಬರ್ತಾ ಇದೆ. ಸೊ ಒಂದು ಸಂಭ್ರಮ ಅಲ್ಲ ಸರ್, ಸಂಭ್ರಮ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಇವತ್ತು ಕೆಲವರು ಅಲ್ಲಿ ಹೋದ್ರು, ಅಭಿಮಾನ್ ಸ್ಟುಡಿಯೋದ ಭಾಗಕ್ಕೆ, ಅಲ್ಲಿ ಒಂದು 20,000 ಜನ ಸೇರಿದ್ರು. ಅಲ್ಲಿಂದ ಇವತ್ತು ನೋಡಿ ಇಲ್ಲೊಂದು 1,000 ಜನ ಬಂದಿದ್ದಾರೆ. ಇಲ್ಲಿ ಮುಗಿಸ್ಕೊಂಡು ಈಗ ಇನ್ನೊಂದು ಕಡೆಗೆ ಹೋಗ್ತಾರೆ. ಅಭಿಮಾನಿಗಳು ಅವರ ಅಭಿಮಾನ ಅದು ಲೆಕ್ಕಕ್ಕೆ ಸಿಗದೆ ಇರೋದ್ರಿಂದ ಎಲ್ಲೇ ಇದ್ರು ಕೂಡ ಅವ್ರಿಗೆ ಅನುಕೂಲಕ್ಕೆ ತಕ್ಕಾಗಿ ಅವ್ರು ಹೋಗ್ತಾರೆ, ಅವರ ಮನಸ್ಥಿತಿ ತಕ್ಕಾಗಿ ಹೋಗ್ತಾರೆ. ಎಲ್ಲೇ ಹೋದ್ರು ಕೂಡ ಅಭಿಮಾನಿಗಳನ್ನ ಆರಾಧನೆ ಮಾತ್ರ ನಿಂತಿಲ್ಲ. ಅದರಿಂದ ಆಗ್ಲಿ ಬಿಡಿ ಸರ್, ಕೂಡ ಇದನ್ನ ಯಾವುದೇ ಸ್ಥಿತಿಯಲ್ಲಿ ಇದ್ರು ಕೂಡ ನಿಲ್ಲಿಸ್ತೀನಿ. ಯಾಕಂದ್ರೆ ಅಲ್ಲೇ ಹೋಗಿ ಎಲ್ಲರೂ ಸಂಭ್ರಮಿಸೋಣ ಅಂತ. ಬೆಂಗಳೂರಲ್ಲಿ ಒಂದು ಸಾಕು, ಅಷ್ಟು ದೊಡ್ಡದು. ಇಲ್ಲಿ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲವಲ್ಲ ಸರ್, ಅದಕ್ಕೋಸ್ಕರ. ಒಂದು ನಿಮಿಷ, ಪ್ರೆಸ್ ಮೀಟ್ ಐ ಥಿಂಕ್ ಮುಗೀತು ಅಂತ ಅನ್ಸುತ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನಿಮ್ಮ ಹರೀಶ್ ಮುಖಾಂತರ ನಾನು ಆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ತೇನೆ, ಈ ಬ್ಲೂ ಪ್ರಿಂಟ್. ಇನ್ನು ನೀವುಗಳೇ ಈ ಹೋರಾಟದಲ್ಲಿ ನನ್ನ ಜೊತೆಗಿದ್ದಂಥವರು ಅಭಿಮಾನಿಗಳು ಮತ್ತು ನೀವುಗಳೇ, ನಿಮ್ಮಿಂದ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಇದೆ. ಈ ಒಂದು ಪ್ರಯತ್ನದಲ್ಲೂ ಕೂಡ ಏನೇ ತಪ್ಪುಗಳಾದರೂ ಕೂಡ ನಮಗೆ ತಿದ್ದಿ ಹೇಳಿ, ಆದರೆ ಒಳ್ಳೆಯದನ್ನೇ ಮಾಡಕ್ಕೆ ಹೋಗ್ತಾ ಇದೀವಿ ಅನ್ನೋದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಬಹಳ ದಿನಗಳಿಂದ ಒಂದು ಆಸೆ, ಅವರ ಹೆಸರಲ್ಲಿ ಒಂದು ಘೋಷಣೆ ಕೂಗಬೇಕು ಅಂತ. ನಿಮ್ಮ ನೇತೃತ್ವದಲ್ಲಿ 15 ವರ್ಷ ಉಸಿರು ಬಿಗಿಟ್ಕೊಂಡು ಕಾಯ್ತಾ ಇದ್ದಂಥ ಘೋಷಣೆ ಅದು. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಥ್ಯಾಂಕ್ ಯು. ಈಗ ಇದಾದ್ಮೇಲೆ ಇನ್ನೊಂದ್ಸಲಿ ಈಗ ಪ್ಲೇ ಆಗುತ್ತೆ ನೋಡಿ. ನನ್ನ ಜೊತೆಲಿ ವಿಷ್ಣು ಪ್ರಕಾಶ್ ಅವರು, ಯಜಮಾನರ ಪರಮಾಪ್ತರಾಗಿದ್ದ ಘಟಕ, ರಘುವಣ್ಣ, ವಿಷ್ಣು ಸರ್ ಅವರ ಬಲಗೈ ಭಟ್ರಾಗಿರುವಂಥವರು, ಅರ್ಜುನ್ ವಿಷ್ಣು ಸೇನಾ ಸಮಿತಿ ಪ್ರಧಾನ ಕಾರ್ಯದರ್ಶಿ, ರವಿ ಉತ್ತರ ಕರ್ನಾಟಕದ ಅಧ್ಯಕ್ಷ, ಮತ್ತೆ ಆನಂದ್ ವಿಷ್ಣು ಸೇನಾ ಸಮಿತಿ ಖಜಾಂಚಿ, ಮತ್ತೆ ಆತ್ಮ ನಿನ್ನೆ ರಾತ್ರಿ ಮಳೆಯಲ್ಲಿ ಇಡೀ ರಾತ್ರಿ ಇಲ್ಲಿ ಕೆಲಸ ಮಾಡುವಂತ ಹುಡುಗ. ಥ್ಯಾಂಕ್ ಯು. ನೀವೆಲ್ಲ